ತಪಸ್ಸು ಕಾಲದ 5ನೆಯ ಶನಿವಾರ. ಪ್ರವಾದಿ ಎಜೇಕಿಯೇಲನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಇನ್ನೊಂದು ವಾಣಿಯನ್ನು ನನಗೆ ದಯಪಾಲಿಸಿದರು. ನರಪುತ್ರನೇ, ಇದನ್ನು ಅವರಿಗೆ ನುಡಿ. ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ: ಇಗೋ, ಇಸ್ರಾಯೇಲರು ವಶವಾಗಿರುವ ಜನಾಂಗಗಳಿಂದ ನಾನು ಅವರನ್ನು ಉದ್ಧರಿಸಿ ಎಲ್ಲಾ ಕಡೆಯಿಂದಲೂ ಒಟ್ಟುಗೂಡಿಸಿ ಸ್ವದೇಶಕ್ಕೆ ಕರೆದು ತರುವೆನು. ಅಲ್ಲಿ ಇಸ್ರಾಯೇಲಿನ ಪರ್ವತಗಳ ಮೇಲೆ ಒಂದೇ ಜನಾಂಗವನ್ನಾಗಿ ಮಾಡುವೆನು. ಒಬ್ಬನೇ ಅವರೆಲ್ಲರಿಗೂ ರಾಜನಾಗಿರುವನು. ಅವರು ಇನ್ನೆಂದಿಗೂ ಎರಡು ಜನಾಂಗದವರಾಗಿರರು, ಭಿನ್ನ ರಾಜ್ಯದವರಾಗಿ ಇರರು. ತಮ್ಮ ವಿಗ್ರಹಗಳಿಂದಾಗಲಿ ಅಸಹ್ಯ ವಸ್ತುಗಳಿಂದಾಗಲಿ ಯಾವ ದುರಾಚಾರದಿಂದಲೇ ಆಗಲಿ ತಮ್ಮನ್ನು ಇನ್ನು ಮುಂದೆ ಹೊಲೆಗೈದುಕೊಳ್ಳರು. ಅವರು ಪಾಪ ಮಾಡಿ ಮಾಡಿ ಸಿಕ್ಕಿಬಿದ್ದ ದೇವದ್ರೋಹದಿಂದೆಲ್ಲ ನಾನು ಅವರನ್ನು ಉದ್ಧರಿಸಿ ಶುದ್ಧೀಕರಿಸುವೆನು. ಅವರು ನನಗೆ ಪ್ರಜೆಯಾಗಿರುವರು, ನಾನು ಅವರಿಗೆ ದೇವರಾಗಿರುವೆನು. ನನ್ನ ದಾಸ ದಾವೀದನು ಅವರಿಗೆ ರಾಜನಾಗಿರುವನು. ಅವರೆಲ್ಲರಿಗೂ ಒಬ್ಬನೇ ಪಾಲಕನಿರುವನು. ಅವರು ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವರು. ನನ್ನ ದಾಸ ಯಾಕೋಬನಿಗೆ ನಾನು ದಯಪಾಲಿಸಿದ ನಾಡಿನಲ್ಲಿ ಅವರು ವಾಸಿಸುವರು. ಹೌದು, ನಿಮ್ಮ ಪಿತೃಗಳು ವಾಸಿಸಿದ ನಾಡಿನಲ್ಲಿ ಅವರು ಸಂತಾನದವರು ತಲಾತಲಾಂತರವಾಗಿ ವಾಸಿಸುವರು. ನನ್ನ ದಾಸ ದಾವೀದನು ಅವರಿಗೆ ಸದಾ ಪ್ರಭುವಾಗಿರುವನು. ನಾನು ಅವರೊಂದಿಗೆ ಶಾಂತಿ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು, ಅದು ಶಾಶ್ವತವಾಗಿರುವುದು. ನಾನು ಅವರನ್ನು ನೆಲೆಗೊಳಿಸಿ ವೃದ್ಧಿ ಮಾಡಿ ನನ್ನ ಪವಿತ್ರಾಲಯವನ್ನು ಅವರ ನಡುವೆ ಯುಗ ಯುಗಾಂತರಕ್ಕೂ ನಿಲ್ಲಿಸುವೆನು. ಹೌದು, ನನ್ನ ವಾಸಸ್ಥಾನವು ಅವರ ಮಧ್ಯೆ ಇರುವುದು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ನನ್ನ ಪವಿತ್ರಾಲಯ ಅವರ ಮಧ್ಯೆ ಶಾಶ್ವತವಾಗಿರಲು ಇಸ್ರಾಯೇಲರನ್ನು ಮೀಸಲು ಮಾಡಿಕೊಂಡಾತ ಸರ್ವೇಶ್ವರ ನಾನೇ ಎಂದು ಜನಾಂಗಗಳಿಗೆ ತಿಳಿದು ಬರುವುದು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಕುರಿಮಂದೆಯನ್ನು ಕಾಯುವ ಕುರುಬನಂತೆ ಅವರನ್ನು ಕೂಡಿಸಿ ಕಾಪಾಡುವನೆಂದು ಪ್ರಕಟಿಸಿರಿ. ರಾಷ್ಟ್ರಗಳೇ, ಸರ್ವೇಶ್ವರನ ವಾಕ್ಯವನ್ನು ಕೇಳಿರಿ. ದೂರದ ದ್ವೀಪಗಳಲ್ಲೂ ಅದನ್ನು ಸಾರಿರಿ. ಇಸ್ರಾಯೇಲರನ್ನು ಚದುರಿಸಿದಾತ ಕುರಿ ಮಂದೆಯನ್ನು ಕಾಯುವ ಕುರುಬನಂತೆ ಅವರನ್ನು ಕೂಡಿಸಿ ಕಾಪಾಡುವನೆಂದು ಪ್ರಕಟಿಸಿರಿ. ಶ್ಲೋಕ. ಕುರಿಮಂದೆಯನ್ನು ಕಾಯುವ ಕುರುಬನಂತೆ ಅವರನ್ನು ಕೂಡಿಸಿ ಕಾಪಾಡುವನೆಂದು ಪ್ರಕಟಿಸಿರಿ. ಸರ್ವೇಶ್ವರ ಯಾಕೋಬರ ವಿಮೋಚಕ, ಅವರನ್ನು ಅವರಿಗಿಂತ ಬಲಿಷ್ಠರ ಕೈಯಿಂದ ಬಿಡಿಸಿದಾತ. ಅವರು ಬಂದು ಹಾಡುವರು ಸಿಯೋನ್ ಶಿಖರದಲ್ಲಿ, ಬರುವರು ಪ್ರವಾಹ ಪ್ರವಾಹವಾಗಿ ಸರ್ವೇಶ್ವರನ ವರದಾನಗಳನ್ನು ಅನುಭವಿಸಲಿಕ್ಕಾಗಿ. ಶ್ಲೋಕ. ಕುರಿಮಂದೆಯನ್ನು ಕಾಯುವ ಕುರುಬನಂತೆ ಅವರನ್ನು ಕೂಡಿಸಿ ಕಾಪಾಡುವನೆಂದು ಪ್ರಕಟಿಸಿರಿ. ಆಗ ನಾಟ್ಯವಾಡಿ ನಲಿವಳು ಯುವತಿ, ಹರ್ಷಿಸುವರು ಯುವಕರು ಮುದುಕರು ಜೊತೆಯಾಗಿ. ಅವರ ದುಃಖವನ್ನು ಸಂತೋಷವಾಗಿಸುವೆನು, ವ್ಯಸನ ತೊರೆದು ಆನಂದಿಸುವಂತೆ ಅವರನ್ನು ಸಂತೈಸುವೆನು. ಶ್ಲೋಕ. ಕುರಿಮಂದೆಯನ್ನು ಕಾಯುವ ಕುರುಬನಂತೆ ಅವರನ್ನು ಕೂಡಿಸಿ ಕಾಪಾಡುವನೆಂದು ಪ್ರಕಟಿಸಿರಿ. ಘೋಷಣೆ. ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೆ, ನಿಮಗೆ ಸ್ತುತಿ ಸಲ್ಲಲಿ. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಆತನಲ್ಲಿ ವಿಶ್ವಾಸವಿಟ್ಟ ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೆ, ನಿಮಗೆ ಸ್ತುತಿ ಸಲ್ಲಲಿ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಮರಿಯಳನ್ನು ನೋಡಲು ಬಂದಿದ್ದ ಹಲವು ಮಂದಿ ಯೆಹೂದ್ಯರು ನಡೆದ ಸಂಗತಿಯನ್ನು ನೋಡಿ ಯೇಸುವನ್ನು ವಿಶ್ವಾಸಿಸಿದರು. ಕೆಲವರಾದರೂ ಫರಿಸಾಯರ ಬಳಿಗೆ ಹೋಗಿ ಯೇಸು ಮಾಡಿದ್ದೆಲ್ಲವನ್ನೂ ತಿಳಿಸಿದರು. ಮುಖ್ಯ ಯಾಜಕರು ಫರಿಸಾಯರು ನ್ಯಾಯಸಭೆಯನ್ನು ಕರೆದರು.
ಈಗ ನಾವೇನು ಮಾಡೋಣ? ಈ ಮನುಷ್ಯನು ಎಷ್ಟೋ ಸೂಚಕ ಕಾರ್ಯಗಳನ್ನು ಮಾಡುತ್ತಾನಲ್ಲ, ಇವನನ್ನು ಹೀಗೆಯೇ ಬಿಟ್ಟರೆ ಜನರೆಲ್ಲರೂ ಇವನನ್ನೇ ನಂಬುವರು. ರೋಮನರು ಬಂದು ನಮ್ಮ ಪವಿತ್ರ ದೇವಾಲಯವನ್ನು ರಾಷ್ಟ್ರವನ್ನು ನೆಲಸಮ ಮಾಡುವರು ಎಂದು ವಾದಿಸಿದರು. ಆ ವರ್ಷ ಪ್ರಧಾನ ಯಾಜಕನಾಗಿದ್ದ ಕಾಯೇಫನು ಇಡೀ ರಾಷ್ಟ್ರವೇ ನಿರ್ನಾಮವಾದುಕ್ಕಿಂತ ಜನತೆಗೋಸ್ಕರ ಒಬ್ಬನು ಸಾಯುವುದೇ ವಿಹಿತವೆಂದು ನಿಮಗೆ ಅರ್ಥವಾಗುತ್ತಿಲ್ಲವಲ್ಲ ಎಂದು ನುಡಿದನು. ಇದನ್ನು ಅವನು ತಾನಾಗಿಯೇ ಹೇಳಲಿಲ್ಲ. ಆ ವರ್ಷ ಆತನು ಪ್ರಧಾನ ಯಾಜಕನಾಗಿದ್ದ ಕಾರಣ ಏಸು ಜನತೆಗಾಗಿ ಪ್ರಾಣ ತ್ಯಾಗ ಮಾಡಲಿದ್ದಾರೆ ಎಂದು ಹೀಗೆ ಪ್ರವಾದಿಸಿದನು. ಆ ಜನತೆಗಾಗಿ ಮಾತ್ರವಲ್ಲ, ಚದರಿ ಹೋಗಿದ್ದ ದೇವಜನರನ್ನು ಒಂದುಗೂಡಿಸುವ ಸಲುವಾಗಿಯೂ ಪ್ರಾಣ ತ್ಯಾಗ ಮಾಡಲಿದ್ದಾರೆಂಬುದು ಆ ಮಾತಿನ ಇಂಗಿತ. ಅಂದಿನಿಂದಲೇ ಯಹೂದ್ಯ ಅಧಿಕಾರಿಗಳು ಯೇಸುವನ್ನು ಕೊಲ್ಲಬೇಕೆಂದು ನಿರ್ಧಾರ ಮಾಡಿಕೊಂಡರು. ಎಂದೇ ಯೇಸು ಜುದಯದಲ್ಲಿ ಬಹಿರಂಗವಾಗಿ ಓಡಾಡುವುದನ್ನು ಕೈಬಿಟ್ಟರು. ಬೆಂಗಾಡಿನ ಪಕ್ಕದಲ್ಲಿದ್ದ ಪ್ರದೇಶಕ್ಕೆ ತೆರಳಿ ಎಫ್ರಹೀಮ್ ಎಂಬ ಗ್ರಾಮದಲ್ಲಿ ತಮ್ಮ ಶಿಷ್ಯರ ಸಂಗಡ ತಂಗಿದರು. ಆಗ ಯಹೂದ್ಯರ ಪಾಸ್ಕ ಹಬ್ಬವು ಸಮೀಪಿಸಿತು. ಹಬ್ಬಕ್ಕೆ ಮುಂಚೆ ನಡೆಯುವ ಶುದ್ಧೀಕರಣಕ್ಕಾಗಿ ಹಲವರು ಜೆರುಸಲೇಮಿಗೆ ಗ್ರಾಮಾಂತರ ಪ್ರದೇಶಗಳಿಂದ ಮೊದಲೇ ಬಂದಿದ್ದರು. ಯೇಸುವನ್ನು ನೋಡಬೇಕೆಂಬ ಆಶೆ ಅವರಿಗಿತ್ತು. ಆತ ಹಬ್ಬಕ್ಕೆ ಬರುತ್ತಾನೋ ಇಲ್ಲವೋ, ನಿಮ್ಮ ಎಣಿಕೆ ಏನು ಎಂದು ಮಹಾದೇವಾಲಯದಲ್ಲಿ ತಮ್ಮೊಳಗೆ ವಿಚಾರಿಸಿಕೊಳ್ಳುತ್ತಿದ್ದರು. ಯೇಸುವನ್ನು ಬಂಧಿಸುವ ಉದ್ದೇಶದಿಂದ ಮುಖ್ಯ ಯಾಜಕರು, ಫರಿಸಾಯರು ಆತನ ಸುಳಿವು ಯಾರಿಗಾದರೂ ಸಿಕ್ಕಿದ್ದೇ ಆದರೆ ತಮಗೆ ತಿಳಿಸಬೇಕೆಂದು ಆಜ್ಞೆ ಹೊರಡಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಕ್ರಿಸ್ತ ಯೇಸು ತಮ್ಮ ದೇಹದಲ್ಲಿ ನಮ್ಮ ಪಾಪಗಳನ್ನು ಹೊತ್ತು ಶಿಲುಬೆಯ ಮರವನ್ನು ಏರಿದರು. ಅವರ ಗಾಯಗಳಿಂದ ನಾವು ಗುಣ ಹೊಂದಿದ್ದೇವೆ. ಸ್ನೇಹಮಯೀ ನೀ ಸ್ನೇಹಮಯೀ, ಪ್ರಾಣವ ನೀಡಿದ ಕರುಣಾಮಯೀ. ಸ್ನೇಹಮಯೀ ನೀ ಸ್ನೇಹಮಯೀ, ಪ್ರಾಣವ ನೀಡಿದ ಕರುಣಾಮಯೀ. ಕಷ್ಟದ ಹಾದಿಯಲ್ಲಿ ಶಿಲುಬೆಯ ಹೊತ್ತು ನನಗಾಗಿ ಬಲಿಯಾದ ಜೀವದಾತನೇ. ಕಷ್ಟದ ಹಾದಿಯಲ್ಲಿ ಶಿಲುಬೆಯ ಹೊತ್ತು ನನಗಾಗಿ ಬಲಿಯಾದ ಜೀವದಾತನೇ. ಸ್ನೇಹಮಯೀ ನೀ ಸ್ನೇಹಮಯೀ, ಪ್ರಾಣವ ನೀಡಿದ ಕರುಣಾಮಯೀ. ಎಲ್ಲವ ನೀಡಿ ಪ್ರೀತಿಸಿದೆ, ಕಲ್ವಾರಿಯಲ್ಲೂ ಕ್ಷಮಿಸಿರುವೆ. ಓ
ಕ್ಷಮಿಸೆಂದೇ ನನ್ನ ದ್ರೋಹವ ವಹಿಸಿಕೊಂಡೆ, ನನ್ನ ದ್ರೋಹವ ವಹಿಸಿಕೊಂಡೆ. ಜಜ್ಜಿದ ದೇಹದಿ ಒಡೆಯನಾದೆ, ಜಜ್ಜಿದ ದೇಹದಿ ಒಡೆಯನಾದೆ. ಸ್ನೇಹಮಯೀ ನೀ ಸ್ನೇಹಮಯೀ, ಪ್ರಾಣವ ನೀಡಿದ ಕರುಣಾಮಯೀ. ಸಾಂತ್ವನವಾದೆ, ಬಳಲಿದ ಜೀವಕ್ಕೆ ಸೌಖ್ಯವಾದೆ. ಓ ಕೊನೆ ಹನಿ ರಕ್ತವ ಸುರಿಸಿರುವೆ, ಬಿಡುಗಡೆಯನಗೆ ನೀಡಿರುವೆ. ನನ್ನ ಭಾರವ ವಹಿಸಿಕೊಂಡೆ, ನನ್ನ ಭಾರವ ವಹಿಸಿಕೊಂಡೆ. ಪಾಪದಿ ನನ್ನ ಬಿಡಿಸಿರುವೆ, ಪಾಪದಿ ನನ್ನ ಬಿಡಿಸಿರುವೆ. ಸ್ನೇಹಮಯೀ ನೀ ಸ್ನೇಹಮಯೀ, ಪ್ರಾಣವ ನೀಡಿದ ಕರುಣಾಮಯೀ. ಸ್ನೇಹಮಯೀ ನೀ ಸ್ನೇಹಮಯೀ, ಪ್ರಾಣವ ನೀಡಿದ ಕರುಣಾಮಯೀ. ಕಷ್ಟದ ಹಾದಿಯಲ್ಲಿ ಶಿಲುಬೆಯ ಹೊತ್ತು ನನಗಾಗಿ ಬಲಿಯಾದ ಜೀವದಾತನೇ, ಕಷ್ಟದ ಹಾದಿಯಲ್ಲಿ ಶಿಲುಬೆಯ ಹೊತ್ತು ನನಗಾಗಿ ಬಲಿಯಾದ ಜೀವದಾತನೇ. ಸ್ನೇಹಮಯೀ ನೀ ಸ್ನೇಹಮಯೀ, ಪ್ರಾಣವ ನೀಡಿದ ಕರುಣಾಮಯೀ.
ಹರಿಸುವ ದೀನ ಮರಣವದು. ಕಷ್ಟ ನೀಗಲು ಧರೆಗೆ ಬಂದ ಸತ್ಯ ರೂಪವದು. ಭುವಿಯ ಜನರ ಕ್ರೂರತನಕ್ಕೆ ಶಿರವ ಬಾಗಿಹರು. ಯೇಸು ಕ್ರಿಸ್ತರು ಹೋ ಭುವಿಯ ಜನರ ಕ್ರೂರತನಕ್ಕೆ ಶಿರವ ಬಾಗಿಹರು. ಯೇಸು ಕ್ರಿಸ್ತರು ಅದೋ ನೋಡಿ ಯೇಸು ಕ್ರಿಸ್ತರು ಅದೋ ನೋಡಿ ಯೇಸು ಕ್ರಿಸ್ತರು. ಕ್ಷಮಿಸುದೇವಾ ನಮ್ಮ ನಡೆಯ ಹರಿತು ಬಾಳಲು ದಾರಿ ತೋರೆ ನಗೆ. ಹೋ ಕ್ಷಮಿಸುದೇವಾ ನಮ್ಮ ನಡೆಯ ಹರಿತು ಬಾಳಲು ದಾರಿ ತೋರೆ ನಗೆ. ಅದೋ ನೋಡಿ ಯೇಸು ಕ್ರಿಸ್ತರು ಅದೋ ನೋಡಿ ಯೇಸು ಕ್ರಿಸ್ತರು. ಪಾಪಿ ಮನುಜರ ಪಾಪ ತೊಳೆಯಲು ಶಿಲುಬೆಯೇರಿಹರು. ಯೇಸು ಕ್ರಿಸ್ತರು ಅದೋ ನೋಡಿ ಯೇಸು ಕ್ರಿಸ್ತರು. ತಂದೆಯ ಚಿತ್ತವನ್ನು ಮುಗಿಸಿದ ಯೇಸು ಮಾನವರಿಗೆ ರಕ್ಷಣೆಯ ನೀಡಿದ. ತೀರಿತೆಂದು ಜಯಘೋಷ ಮಾಡಿದ. ತನ್ನ ಆತ್ಮವ ತಂದೆಗೆ ಒಪ್ಪಿಸಿದ. ತನ್ನ ಆತ್ಮವ ತಂದೆಗೆ ಒಪ್ಪಿಸಿದ. ತಂದೆಯ ಚಿತ್ತವನ್ನು ಮುಗಿಸಿದ.
ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಒಬ್ಬನೇ ಮಗನನ್ನು ನಮಗೆ ಕೊಟ್ಟನು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಒಬ್ಬನೇ ಮಗನನ್ನು ನಮಗೆ ಕೊಟ್ಟನು. ಪಾಪವ ಪರಿಹರಿಸಿ ನಿತ್ಯ ಜೀವ ನೀಡಲು, ಪಾಪವ ಪರಿಹರಿಸಿ ನಿತ್ಯ ಜೀವ ನೀಡಲು ಶರೀರಧಾರೆಯಾಗಿ ಯೇಸು ಬಂದನು. ಶರೀರಧಾರೆಯಾಗಿ ಯೇಸು ಬಂದನು. ತಂದೆಯ ಚಿತ್ತವನ್ನು ಮುಗಿಸಿದ ಯೇಸು ಮಾನವರಿಗೆ ರಕ್ಷಣೆಯ ನೀಡಿದ. ತೀರಿತೆಂದು ಜಯಘೋಷ ಮಾಡಿದ. ತನ್ನ ಆತ್ಮವ ತಂದೆಗೆ ಒಪ್ಪಿಸಿದ. ತನ್ನ ಆತ್ಮವ ತಂದೆಗೆ ಒಪ್ಪಿಸಿದ. ತಂದೆಯ ಎದೆಯಲ್ಲಿ ಮುದ್ದು ಮಗನಾಗಿದ್ದ, ಸ್ವರ್ಗವನ್ನು ತ್ಯಜಿಸಿ ಈ ಭುವಿಗೆ ಬಂದ. ತಂದೆಯ ಎದೆಯಲ್ಲಿ ಮುದ್ದು ಮಗನಾಗಿದ್ದ, ಸ್ವರ್ಗವನ್ನು ತ್ಯಜಿಸಿ ಈ ಭುವಿಗೆ ಬಂದ. ತನ್ನ ರಕ್ತವ ಸುರಿಸಿ ತನ್ನ ಪ್ರಾಣವ ನೀಡಿ, ತನ್ನ ರಕ್ತವ ಸುರಿಸಿ ತನ್ನ ಪ್ರಾಣವ ನೀಡಿ, ತನ್ನನ್ನೇ ಬಲಿಯಾಗಿ ಸಮರ್ಪಿಸಿದ. ತನ್ನನ್ನೇ ಬಲಿಯಾಗಿ ಸಮರ್ಪಿಸಿದ. ತಂದೆಯ ಚಿತ್ತವನ್ನು ಮುಗಿಸಿದ. ಯೇಸು ಮಾನವರಿಗೆ ರಕ್ಷಣೆಯ ನೀಡಿದ. ತೀರಿತೆಂದು ಜಯಘೋಷ ಮಾಡಿದ. ತನ್ನ ಆತ್ಮವ ತಂದೆಗೆ ಒಪ್ಪಿಸಿದ. ತನ್ನ ಆತ್ಮವ ತಂದೆಗೆ ಒಪ್ಪಿಸಿದ. ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ.